यदा धर्मस्य ग्लानिर्भवति भारत धर्म संस्थापनाधिष्ठाय संभवामि युगे युगे। ಇದೇನ್ರಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಗೀತೆ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ, ಅಧರ್ಮ ತಾಂಡ ಆಡ್ತಿರುವಾಗ ನಮ್ಮಂತ ಕಾಲದರಿಗಳ ದೌರ್ಜನ್ಯ ಹೆಚ್ಚಾದಾಗ ಇದನ್ನ ಮಟ್ಟ ಹಾಕಲು ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ. ತಲೆ ಇಡೋರ ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಹೊಡೋರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಕಾಲದಲ್ಲಿ ಕರ್ರ ಮಟ್ಟ ಹಾಕೋದಂದ್ರೇನು? ಇದು ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬಂದು ಭಿಕ್ಷೆ ಬೇಡುತ್ತೇವೆ. ತಿನ್ನ ಕೂಲಿಲ್ಲ ಅಂತಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಇಲ್ಲದನ್ನ ಮಾತಾಡ್ತೀವಿ, ಇಲ್ಲ ಸಲದ ಕರ್ತೀವಿ. ತಿನ್ನಕ್ ಕಂಡ ಕೊಡ್ತೀವಿ, ಕುಡಿಯಕ್ ಹೆಂಡನೂ ಕೊಡ್ತೀವಿ, ಪ್ರಸಂಗ ಬಿದ್ರೆ ಮಗ್ಲಾಗ್ ಮಲ್ಕೊಳಕ್ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಕ್ಕೆ ಬೇಕ. ಇದು ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದವಿದ್ದವ್ ಹೇಳಲ್ಲ. ಯಾಕಂದ್ರೆ ಅವನ ಕಂಡ್ರೆ ನಿನಗಾಗಲ್ಲ, ನಿನ್ನ ಕಂಡ್ರೆ ಅವನಿಗಾಗಲ್ಲ. ಒಟ್ಟಲ್ಲಿ ಉದ್ಧಾರ ಆಗಲ್ಲ. ಇನ್ನು ಮುಂದೆ ಪ್ರಾರಂಭ ಈ ಪ್ರತಾಪಗಾಲಿ ರಾಜಕೀಯ ಚದುರಂಗದಾಟ. ಗಡಿ ಲೇ ಗಡಿ, ಎಲ್ಲಿಗೆ ಹೋಗಿ ಮುಡ್ತೈತೇನ್ರಿಪ್ಪ ಈ ರೈತರ ಗೋಳಾಟ? ಎಲ್ಲಿಗೆ ಬಿಡಿ
ವಿವೇಕಿ, ರೈತರಿಗೆ ಗೋಳಾಟ ಹಚ್ಚುವುದಕ್ಕೆ ರೈತರೇನಾದರೂ ನನಗೆ ಪುಕ್ಸಟ್ಟೆ ಹೋಟ್ ಹಾಕಿದ್ದಾರೆ. ದುಡ್ಡು ಕೊಟ್ಟಿದ್ದೇನೆ, ದುಡ್ಡು ನಾ ಕೊಟ್ಟ ದುಡ್ಡಿನಿಂದ ನಾಯಿಯಂತೆ ಜೊಲ್ಲು ಸುರಿಸಿ ಬಾಲ ಸುಟ್ಟ ಬೆಕ್ಕಿನಂತೆ ಬಂದು ನನಗೆ ಹೋಟ್ ಹಾಕಿದ್ದಾರೆ. ಅಂದಾಗ ಈ ಪ್ರತಾಪಗೌಡ ಯಾರ ಹಂಗಿನಲ್ಲಿ ಬದುಕುವುದಿಲ್ಲ. ಕರೆ ಐತ್ರಿ ಗೌಡ್ರ, ನಿಮ್ಮ ಮಾತು ಕರೆ ಐತಿ ಅಲ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಾರ್ಟರ್ ಕೊಟ್ರ ಕಿಶದಾಗ 500 ಇಟ್ಟ ಈಶ್ವರನ್ ದವಾದಾಗ ಹೊಡ್ತುಂಬ ಊಟ ಮಾಡಿ ಸಾಕ್ತದಲ್ರಿ. ನೀವ್ ಯಾಕೆ ಮತ್ತೊಬ್ಬರ ಮನ್ಯಾಗ ಬದುಕಾಕತ್ತೀರಿ? ಗಡಿಬಿಡಿ, ರೈತರಿಗೆ ಗೋಳಾಟ ಹಚ್ಚುವುದಕ್ಕೆ ರೈತರೇನಾದರೂ ನನಗೆ ಓಟ್ ಹಾಕಿದ್ದಾರೆ. ಗಡಿಬಿಡೆ, ತಿನ್ನೋದಕ್ಕೆ ಕಂಡ, ಕುಡಿಯೋದಕ್ಕೆ ಹೆಂಡ, ಹೆಚ್ಚಿಗೆ ಕೈಯಲ್ಲಿ ಸ್ವಲ್ಪ ಕಾಸು ಕೊಟ್ಟರೆ ಸಾಕು ಹೆಂಡತಿಯರ ತಲೆ ಹಿಡಿದು ಬದುಕುವ ಭಂಡ ನನ್ನ ಮಕ್ಕಳು ಹುಟ್ಟಿರುವಾಗ ನಮ್ಮಂತ ರಾಜಕೀಯ ವ್ಯಕ್ತಿಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕುವುದರಲ್ಲಿ ತಪ್ಪೇನಿದೆ? ನಮಸ್ಕಾರ ಜಿಲ್ಲೆಯ ಮಂತ್ರಿಗಳಿಗೆ. ಯಾರನ್ನು ಕೇಳಿ ನಮ್ಮ ಮನೆಯೊಳಗೆ ಬಂದೆ? ನಿಮ್ಮ ಅಂಗರಕ್ಷಕರ ಒಪ್ಪಿಗೆಯನ್ನು ಪಡೆದುಕೊಂಡು ಬಂದೆ ಸಾಹೇಬ್ರೆ. ಯಾಕೆ ಗೌಡ್ರೆ, ನಿಮ್ಮಂತ ಸಚಿವರಾದಂತ ನಿಮ್ಮಂತವ್ರ ಮನೆಗೆ ಜನಸಾಮಾನ್ಯರಾದಂತ ನಮ್ಮಂತವ್ರು ಬರುವುದು ತಪ್ಪ? ಬರಬೇಕು ಶಿವರಾಮ್, ಬರಬೇಕು. ನಿಮ್ಮಂತ ಜನಸಾಮಾನ್ಯರ ಬೆಂಬಲದಿಂದಲ್ಲವೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಇರಲಿ ಶಿವರಾಮ್, ಬಂದ ವಿಷಯ ಏನಿಲ್ಲ ಸಾಹೇಬರೇ. ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಬಿದ್ದ ಈ ನಾಡಿನ ಸ್ಥಿತಿಯನ್ನು ಕಂಡು ಅಸೆಂಬ್ಲಿಯಲ್ಲಿ ಕುಳಿತಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತಾರೆಂದು ಕೇಳಲಕ್ಕೆ ಬಂದೆ. ಶಿವರಾಮ್, ಇದು ನನ್ನ ಜಿಲ್ಲೆ, ನನ್ನ ಜಿಲ್ಲೆಯ ಜನರ ಕಷ್ಟ ಏನು ಎನ್ನುವುದು ನನಗೂ ಚೆನ್ನಾಗಿ ಗೊತ್ತು. ಈ ವಿಷಯದ ಬಗ್ಗೆ ನಾನು ಮುಖ್ಯಮಂತ್ರಿಗಳೊಡನೆ ಚರ್ಚೆ ಮಾಡಿದ್ದೇನೆ. ಹೌದಾ? ತುಂಬಾ ಸಂತೋಷವಾಯಿತು ಸಾಹೇಬ್ರೆ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರವನ್ನು ಕೊಡೋದಕ್ಕೆ ಒಪ್ಪಿಕೊಂಡ್ರ? ಇಲ್ಲ ಶಿವರಾಮ್, ಇಲ್ಲ. ಸರ್ಕಾರದಲ್ಲಿ ದುಡ್ಡು ಇಲ್ಲ, ಯಾವ ಜಿಲ್ಲೆಗೂ ಪರಿಹಾರ ಕೊಡುವುದಕ್ಕೆ ಆಗುವುದಿಲ್ಲ ಎಂದರೆ ಸಿಎಂ ಸಾಹೇಬರು. ಅದು ಹೇಗೆ ಸಾಧ್ಯ ಸಾಹೇಬ್ರೆ? ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲು ಸಾಧ್ಯವಿಲ್ಲವಲ್ಲ. ಮುಖ್ಯಮಂತ್ರಿಗಳು ಮಾತನಾಡದೆ ನನ್ನನ್ನೇ ಈ ರೀತಿ ಹೇಳುತ್ತಾನೆಂದು ಬಗಲುವೆಯ ಕತ್ತೆ? ನಿಮಗೆ ಬೇಕಾದಾಗೆಲ್ಲ ಹಣ ಮಂಜೂರು ಮಾಡುವುದಕ್ಕೆ ಮುಖ್ಯಮಂತ್ರಿಗಳೇನು ನಿಮ್ಮ ಅಪ್ಪನ? ಯಾಕೆ ಚೀರಿ ಗಂಟಲನ್ನು ಹರಿದುಕೊಳ್ಳುತ್ತಿರುವೆ? ನಿಮ್ಮ ಸ್ವಾರ್ಥಕ್ಕಾಗಿ ಹಣ ಹೆಂಡ ನೀಡಿ ಅನ್ಯಾಯ ಮಾರ್ಗದಿಂದ ಅಧಿಕಾರಕ್ಕೆ ಬಂದಿರುವಿರಿ. ಆದರೆ ನಮ್ಮ ಸಿಎಂ ಸಾಹೇಬರು ಈ ನಾಡಿನ ಜನರಿಗಾಗಿ, ನಾಡಿನ ರೈತರಿಗಾಗಿ
ಹಲವಾರು ಯೋಜನೆಗಳನ್ನ ರೂಪಿಸಿ ನೂರಾರು ಸೌಲಭ್ಯಗಳನ್ನು ಕೊಟ್ಟ ಭಾಗ್ಯವಿದಾತರು ಅವರು. ಅವರ ಹೆಸರಿಗೆ ಮಸಿ ಬರೆಯೋಣ. ಯಾಕಲೇ ಮೈಯಾಗ ಸೊಕ್ಕು ಜಾಸ್ತಿ ಆಗಿದೆ ಆ ಮಗನ? ಯಾರ ಮನೆಗೆ ಬಂದಿದಿ, ಯಾರ ಎದುರು ನಿಂತಿದೆ ಅನ್ನೋದು ಗೊತ್ತೈತಿಲ್ಲ. ಒಳಗೆ ಹಾಕಿಸಿ ಗುಮ್ಸಿದ್ನಿ ಅಂದ್ರೆ ಊರಾಕ್ ಗಂಟಿರ್ಬಾರ್ದು ಮಗನ, ಹುಷಾರ್. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಪ್ರತಾಪಗೌಡ. ನಾನು ರೈತನ ಮಗ ಅದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳ ಒಂದು ಕೈ ನನ್ನ ಮೈ ಮುಟ್ಟಿದರೆ ನೂರಾರು ರೈತರ ಕೈಗೂಡಿ ನಿನ್ನನ್ನು ಹಾಗೂ ನಿನ್ನ ಸರಕಾರವನ್ನ ಬುಡಾಸರದ ಕಿತ್ತೊಗೆಯುತ್ತಾರೆ. ಈ ವಿಚಾರ ಪ್ರತಾಪ್ ಗೌಡ ಕೈ ಹತ್ತಿರ. ನಾನು ಬಯಲಿಸುವ ಗಂಡದಿನಿ. ಜೋಳದ ರೊಟ್ಟಿ ತಿಂದು ಬೆಳೆದ ಗಟ್ಟಿ ಉಳಿಯದಿನಿ. ನನ್ನ ಒಂದೇ ಒಂದು ಹೊಡೆತಕ್ಕೆ ನಿನ್ನ ರಾಜಕೀಯ ಜೀವನದಿಂದಲೇ ನಿವೃತ್ತಿ ಹೊಂದಿದೆ. ಸುಮ್ಮನೆ ಒಳ್ಳೆಯ ಮಾತಿನಿಂದ ಬಡವರಿಗೆ ಕೊಡುವ ಪರಿಹಾರ ನಿಧಿಯನ್ನ ಕೊಟ್ಟು ಬರ. ಪರಿಹಾರ ನಿಧಿ, ಪರಿಹಾರ ನಿಧಿ. ಕಾರಂಗ, ಕಂಡವರಿಗೆಲ್ಲ ಪರಿಹಾರ ನಿಧಿ ಕೊಡುವುದಕ್ಕೆ ಸರ್ಕಾರ ಏನು ದುಡ್ಡು ಬೆಳೆಯುವ ಗಿಡ ನೆಟ್ಟಿಲ್ಲ. ಯಾವಾಗ ಯಾರಿಗೆ ಪರಿಹಾರ ಕೊಡಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ನೋಡಿ ಸಾಹೇಬ್ರೆ, ನನ್ನ ತಮ್ಮ ಈ ರೀತಿ ಮಾತನಾಡುತ್ತಾನೆಂದು ತಪ್ಪು ತಿಳಿದುಕೊಳ್ಳಬೇಡಿ. ಜನ ಕಷ್ಟದಲ್ಲಿದ್ದಾರೆ. ಹಸಿವಿನ ಬಾಧೆಯನ್ನು ತಾಳಲಾರದೆ ದಿನಕ್ಕೊಬ್ಬರು ನೇಣು ಹಾಕಿಕೊಂಡು ಸಾಯುತ್ತಿದ್ದಾರೆ. ಜನರ ಸಾವಿನೊಡನೆ ಸರಸವಾಡುವುದನ್ನು ಬಿಟ್ಟು ಜನರಿಗೆ ಸಹಾಯ ಮಾಡಿ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಶಿವರಾಮ, ಬಿಡು ಕಾಲು ಬಿಕಾರಿ ನನ್ನ ಮಗನೇ. ಅಣ್ಣ, ಲೇ ಶಿವರಾಮ, ಇದುವರೆಗೂ ನಿನ್ನ ತಮ್ಮ ನಾನೊಬ್ಬ ಮಂತ್ರಿ ಎನ್ನುವುದನ್ನು ಮರೆತು ಬಾಯಿಗೆ ಬಂದಂತೆ ಹೊಗಳಿದರು. ಮುದ್ದೆ ಬಸವಣ್ಣನಂತೆ ಸುಮ್ಮನೆ ನಿಂತು ಇವಾಗ ಸಹಾಯ ಮಾಡುವುದು ಕೇಳುವೆಯ? ತಿರುಕ ಏ ಪ್ರತಾಪ್ ಗೌಡ, ಉಂಡ ಪ್ರಚಂಡ ಗಂಡ ಬೇರುಂಡ. ಈ ಕಾಳಿಂಗ ದರ್ಪದಂತೆ ನನಗೆ ಬೆಂಗವಲಾಗಿದ್ದ ಈ ಕಾಳಿಂಗನ ಅಣ್ಣನನ್ನೇ ಒತ್ತೆಯೋ ಮಗನೇ. ನನ್ನನ್ನು ಯಾವ ಕಾಲಿನಿಂದ ಒತ್ತೆಯೋ ಆ ಕಾಲು ನಿನ್ನ ಹತ್ತಿರ ಇರಬಾರದು. ಏ ಪ್ರತಾಪ್ ಗೌಡ, ಕಾಳಿಂಗ, ನೀನು ಅವರ ಮೇಲೆ ಕೈ ಮಾಡಿದರೆ ಈ ನಿನ್ನಣ್ಣನ ಮೇಲೆ ಆಣೆ. ಅಣ್ಣ 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 ಅಣ್ಣ, ಹೇಳಪ್ಪ, ನಿನ್ನ ಸಿಟ್ಟನ್ನು ಶಾಂತಿ ಮಾಡಿಕೊ. ಅವರು ದೊಡ್ಡವರು. ಮೇಲಾಗಿ ನಮ್ಮಂತ ಬಡವರಿಗೆ ಸಾಲವನ್ನು ಕೊಟ್ಟು ಜೀತದಾಳಾಗಿ ದುಡಿಸುವ ಶ್ರೀಮಂತರು. ಅಂತವರವರು ನಮ್ಮಂತವರನ್ನು ಒದೆಯುವುದರಲ್ಲಿ ತಪ್ಪೇನಿದೆಪ್ಪ. ಬಾ ಹೋಗೋಣ. ಅಣ್ಣ, ನೀನಿಟ್ಟು ತೆಗೆದು ಹಾಕಿ ನೋಡಣ್ಣ. ಈ ಪ್ರತಾಪ ಗೌಡನ ಉಂಡವನ್ನು ತೆಗೆದು ನಿನ್ನ ಪಾದಗಳಿಗೆ ಇಡದಿತ್ತೆ. ನನ್ನ ಹೆಸರು ಕಾಳಿಂಗನೇ ಅಲ್ಲ. ಬೇಗನೆ ತೆಗೆದು ಹಾಕಣ್ಣ. ನೀನಿಟ್ಟು ಕಾಳಿಂಗ, ನಿನ್ನ ಸಿಟ್ಟು, ನಿನ್ನ ಪೌರುಷ, ನಿನ್ನ ಶಕ್ತಿ ಎಂತದು ಎನ್ನುವುದು ನನಗೆ ಗೊತ್ತಿಲ್ಲವೇ? ಈ ನಿನ್ನ ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಡುವುದಾದ್ರೆ ಸುಮ್ಮನೆ ನನ್ನದು ಜೊತೆಗೆ ಬಾ, ಇಲ್ಲಾಂದ್ರೆ ನಿನ್ನಿಷ್ಟ. ಅಣ್ಣ
ಅಣ್ಣ ಕಂಡಂತೆ ಆಕಳ ಹಾಲ ಕುಡಿಸಿ ನನ್ನ ತಮ್ಮ ಯಾರಿಗೂ ಭಗ್ಗಬಾರದೆಂದು ಕಟ್ಟುವಸ್ತಾದ ದೇಹ ಬಳಸಿ ಸಿಂಧೂರ ಲಕ್ಷ್ಮಣ ರಂಗೊಳ್ಳ ರಾಯಣ್ಣನಂತೆ ಶಕ್ತಿಶಾಲಿಯಾಗಿ ಮೆರೆಯಲಿ ಎಂದ ನೀನು ಈ ಚಂದನ ಮಕ್ಕಳಿದ್ರಿಗೆ ಹೇಡಿಯಾಗಿ ನಿಲ್ಲುವ ಹಾಗೆ ಮಾಡಿಬಿಟ್ಟೆ ಅಲ್ಲ ನೀನು. ಕಾಳಿಂಗ, ಇದು ನಿನಗೆ ಗೊತ್ತಾಗುವ ಮಾತಲ್ಲಪ್ಪ. ನಡೆ ಹೋಗೋಣ. ಪರಮ ಪಾಪಿಯು ಪುಣ್ಯವಂತರು ಎಲ್ಲ ಒಂದೇ ಇಲ್ಲಿ ಈ ರುದ್ರ ಭೂಮಿಯಲ್ಲಿ. ಕೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಹೋಗಲೇ ಹೋಗು. ನಿಮ್ಮಂತವ್ರನ್ನ ಎಷ್ಟು ಜನರನ್ನ ನೋಡಿಲ್ಲ ನಮ್ಮ ರಾಜಕೀಯದ ಅನುಭವದಲ್ಲಿ. ಮಿಕ್ಕಿದ ಮಗಾರಿ ಅವ ಎಲ್ಲಿ ನಿಮ್ದು ಹಾರಿದಂತ ಮಾಡಿದ್ದೆ ಅದರೇ ನಿಮ್ ರುಂಡ ಮಗನೇ, ನಿನಗೆ ವಯಸ್ಸಾದಷ್ಟು ಬುದ್ಧಿ ಇಲ್ಲ. ನಾನು ಎಲೆಕ್ಷನ್ ಅಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡ್ತೇನೆ ಗೊತ್ತಾ? 100 ಕೋಟಿ ಹಾಳು ಮಾಡಿ ಆ ಬಡಪಾಯಿಗೆ ಸೇವಕನಾಗಬೇಕು. ಬಂಡವಾಳ ಹಾಕೇನಿ, ಬಡ್ಡಿ ಸಮೇತ ಬಂಡವಾಳ ತೆಗಿತೇನೆ. ಮುಂದಿನ 5 ವರ್ಷಗಳಲ್ಲಿ 1000 ಕೋಟಿಯ ಒಡೆಯ ಈ ಪ್ರತಾಪ ಗೌಡ. ಅಣ್ಣ, ಆ ಕಾಳಿಂಗನನ್ನು ನಾನು ಎತ್ತಿ ಬಿಡಲೇ? ಬೇಡ ಶರತ್, ನಾವು ಏನೇ ಮಾಡಿದರೂ ನಮ್ಮ ಹೆಸರಿಗೆ ಕಳಂಕ ತರುವಂತಾಗಬಾರದು. ಆ ಕಾಳಿಂಗನ ಲೆಕ್ಕ ಚುಕ್ತ ಮಾಡುವುದಕ್ಕೆ ನಾನೊಂದು ಗ್ಯಾಂಗ್ ರೆಡಿ ಮಾಡುತ್ತೇನೆ. ಬಾ ಹೋಗೋಣ. ಮಾಡ್ತಾರೋ ಅವ್ರದ್ದು ಇವ್ರು ಚುತ್ತ ಮಾಡ್ತಾರೋ ಇವ್ರು ಅವ್ರು ಚುತ್ತ ಮಾಡ್ತಾರೋ. ಇಳನ್ ಪಾಠ ಅಂತ ಮಗ ಕಾವಿ ಎಲ್ಲ ಹಾಕೊಂಡು ಬೆಳಗಿನ ಎಲ್ಲೆಲ್ಲಿ ಹೋಯ್ತಾನು ಶಿವರಾಮನ ಕತಿ ಒಂದು ಗಟ್ಟಿದು ಸಾಕು.